ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗ್ತಿದೆ. ಅನೇಕರು ಇಲ್ಲಿ ನೋಡಿ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲ ನಾಯಕರು ಹೇಗೆ ಒಂದೇ ಕಡೆ ಸೇರಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ, ಕೈ ಹಿಡಿದು ನಗುತ್ತಾ ಮಾತನಾಡುತ್ತಿದ್ದಾರೆ, ಒಂದೇ ಟೇಬಲ್ನಲ್ಲಿ ಕೂತು ಊಟ ಮಾಡುತ್ತಿದ್ದಾರೆ. ಯಾವತ್ತಿದ್ರೂ ಈ ರಾಜಕಾರಣಿಗಳೆಲ್ಲ ಒಂದೇ, ಕಾರ್ಯಕರ್ತರು ಮಾತ್ರ ಪರಸ್ಪರ ಬಡದಾಡಿಕೊಂಡು ದ್ವೇಷ ಕಾರುತ್ತಾ ಸಾಯುತ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಯಡಿಯೂರಪ್ಪ ಅವರ ಮೊಮ್ಮಗಳ ಮದುವೆಯಲ್ಲಿ ಆಹ್ವಾನದ ಮೇರೆಗೆ ಬಂದ ಇತರೆ ಪಕ್ಷಗಳ ನಾಯಕರು ಒಂದೇ ವೇದಿಕೆಯಲ್ಲಿ ಸೇರಿದ್ದು ದೊಡ್ಡ ಸಾಮಾಜಿಕ ದ್ರೋಹ ಅನ್ನುವ ರೀತಿಯಲ್ಲಿ ಹಲವರು ಟ್ಯಾಗ್ ಲೈನ್ಗಳ ಮೂಲಕ ಟೀಕಿಸಲಾಗುತ್ತಿದೆ ಮತ್ತು ಟ್ರೋಲ್ ಮಾಡಲಾಗುತ್ತಿದೆ. ನಮ್ಮಲ್ಲಿ ಪೊಲಿಟಿಕಲ್ ಇಂಟ್ರಾಕ್ಟ್ ಕಡಿಮೆ ಇದೆ ಅನ್ನೋದನ್ನು ಇದು ಸಾಬೀತುಪಡಿಸುತ್ತೆ. ನಮ್ಮಲ್ಲಿ ರಾಜಕೀಯ ಪ್ರಜ್ಞೆ ಬಲಗೊಳ್ಳುತ್ತಿಲ್ಲ, ರಾಜಕಾರಣವನ್ನು ನೋಡುವ ದೃಷ್ಟಿಕೋನವೇ ನಮಗೆ ಗೊತ್ತಿಲ್ಲ. ರಾಜಕಾರಣಕ್ಕೂ ಮತ್ತು ಸಿದ್ಧಾಂತಕ್ಕೂ ಇರುವ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ಎಡವುತ್ತಿದ್ದೇವೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ. ಯಡಿಯೂರಪ್ಪನವರು ನಮ್ಮದೇ ರಾಜ್ಯದ, ನಮ್ಮದೇ ಕನ್ನಡ ನೆಲದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅವರ ಮಕ್ಕಳು ಹಾಲಿ ಶಾಸಕರು, ಸಂಸದರು ಆಗಿದ್ದಾರೆ ಅನ್ನೋದನ್ನು ಪಕ್ಕಕ್ಕಿಟ್ಟು ನೋಡಿದರೂ ಅವರು ಸಾಮಾಜಿಕ ಜೀವನದಲ್ಲಿರುವ ನಿಮ್ಮಂತೆಯೇ ನಾಗರಿಕರು ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಸಮಾಜವಾದ ಮತ್ತು ಸಮಾನತೆಯ ಆಶಯವನ್ನು ಎತ್ತಿ ಹಿಡಿಯುವ ಸಂವಿಧಾನ ಜಾರಿಯಲ್ಲಿರುವ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳು ಇರಬೇಕಾಗಿರುವುದೇ ಹೇಗೆ ಅಲ್ಲವೇ? ಅಥವಾ ಅವರು ಒಬ್ಬರಿಗೊಬ್ಬರು ಎದುರಾದ ತಕ್ಷಣ ಕತ್ತಿ ಮಚ್ಚು ಹಿಡಿದು ಪರಸ್ಪರ ಹೊಡೆದಾಡಬೇಕೇ? ಪ್ರಜಾಪ್ರಭುತ್ವದಲ್ಲಿ, ಅದರಲ್ಲೂ ಎಲೆಕ್ಟ್ರಲ್ ಡೆಮೋಕ್ರಸಿಯಲ್ಲಿ ಅನೇಕ ಪಕ್ಷಗಳು, ಚುನಾವಣೆಗಳು, ಪರ ವಿರೋಧ ಇವೆಲ್ಲವೂ ಇರಲೇಬೇಕು. ಚುನಾಯಿತರಾಗಿ ಆಡಳಿತ ನಡೆಸುವ ಸರ್ಕಾರಗಳು ತಪ್ಪು ಮಾಡಿದಾಗ ಅವರನ್ನು ಬಡಿದೆಚ್ಚರಿಸಲೆಂದೇ ವಿರೋಧ ಪಕ್ಷಕ್ಕೆ ಸಂವಿಧಾನಿಕ ಜವಾಬ್ದಾರಿಗಳನ್ನು ನೀಡಿ ವಿರೋಧ ಪಕ್ಷದ ನಾಯಕನನ್ನು ಕೂಡ ನೇಮಿಸಲಾಗಿರುತ್ತೆ. ಆಡಳಿತ ಪಕ್ಷವನ್ನ ಟೀಕೆ ಮಾಡುವುದು, ವಿರೋಧಿಸುವುದು, ಪ್ರಶ್ನಿಸುವುದು ಇವೆಲ್ಲವೂ ಬ್ಯೂಟಿ ಆಫ್ ಡೆಮೋಕ್ರಸಿ. ರಾಜಕಾರಣವನ್ನ ಹೊರತುಪಡಿಸಿ ಅವರೆಲ್ಲರೂ ಕೂಡ ವೈಯಕ್ತಿಕವಾಗಿ ಸ್ನೇಹ ಸಂಬಂಧವನ್ನ ಹೊಂದುವುದೇ ಅಪರಾಧ ಎನ್ನುವ ಅರ್ಥದಲ್ಲಿ ಚರ್ಚೆಗಳು ನಡೆಯುತ್ತಿರುವುದು ತೀರಾ ಇತ್ತೀಚಿನ ದಿನಗಳಲ್ಲಿ. ಈ ವಿಡಿಯೋದಲ್ಲಿರುವ ಘಟಾನುಘಟಿ ರಾಜಕಾರಣಿಗಳಿಂದ ನಮ್ಮಂತ ಸಾಮಾನ್ಯ ನಾಗರಿಕರು ಅಥವಾ ಕಾರ್ಯಕರ್ತರು ನಿಜವಾಗಿಯೂ ಕಲಿಯಬೇಕಾದದ್ದು ಇದನ್ನೇ. ನಮ್ಮ ದಿನನಿತ್ಯದ ರಾಜಕಾರಣದಲ್ಲಿ ನಾವುಗಳು ಕೂಡ ಚರ್ಚೆಯ ಹೊರತಾಗಿಯೂ, ಪರ ವಿರೋಧದಂತಹ ವಾದ ಪ್ರತಿವಾದದ ಹೊರತಾಗಿಯೂ ನಾವೆಲ್ಲರೂ ವೈಯಕ್ತಿಕವಾಗಿ ಒಂದೊಳ್ಳೆ ಸ್ನೇಹ ಸಂಬಂಧವನ್ನ ಹೊಂದಬಹುದು, ಪರಸ್ಪರ ಗೌರವಿಸಬಹುದು. ಆದರೆ ನಮ್ಮಲ್ಲಿ ಯಾಕೆ ಇಂಥ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಟೀಕಿಸಲಾಗುತ್ತದೆ ಮತ್ತು ಚುನಾವಣೆಯಲ್ಲಿ ಮತ್ತು ಅಧಿವೇಶನದಲ್ಲಿ, ಸಂಸತ್ತಿನಲ್ಲಿ ಮತ್ತು ಮಾಧ್ಯಮದ ಮುಂದೆ ಕಿತ್ತಾಡುವ ರಾಜಕಾರಣಿಗಳನ್ನು ಪ್ರೇರಣೆಗೆ ತೆಗೆದುಕೊಂಡು ಚರ್ಚೆ ದಿಕ್ಕು ತಪ್ಪುತ್ತಿದೆ. ಮಾತುಗಳು ಅತಿರೇಕವಾಗುತ್ತಿದೆ. ರಾಜಕಾರಣದಲ್ಲಿ ಧರ್ಮವೂ ಬೆರೆಯುತ್ತಿದೆ. ಅದು ಕ್ರಮೇಣ ಕೋಮುವಾದವಾಗಿ ಬದಲಾಗಿ ಮನುಷ್ಯರನ್ನೇ ಬಲಿ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ವ್ಯಾಘ್ರವಾಗುತ್ತಿದೆ. ಯಡಿಯೂರಪ್ಪ ಅವರ ಮೊಮ್ಮಗಳ ಮದುವೆಯಲ್ಲಿ ಪರಸ್ಪರ ಜೊತೆಗೂತು ಕೈ ಹಿಡಿದು ಖುಷಿಯಾಗಿ ನಗಾಡುತ್ತಾ ಒಂದೇ ಟೇಬಲ್ನಲ್ಲಿ ಊಟ ಮಾಡುತ್ತಿರುವ ರಾಜಕಾರಣಿಗಳನ್ನು ನಾವು ಪ್ರೇರಣೆಯಾಗಿ ತೆಗೆದುಕೊಳ್ಳಬೇಕು. ಪ್ರಜಾಪ್ರಭುತ್ವದಲ್ಲಿ ಪಕ್ಷಗಳು ಇರಬೇಕಾಗಿರುವುದು ಹೀಗೆ. ಅದನ್ನ ಬಿಟ್ಟು ಮಾಧ್ಯಮದ ಮುಂದೆ ಬಂದು ದೇಶದ ಅಥವಾ ರಾಜ್ಯದ ಅಭಿವೃದ್ಧಿಯ ಕುರಿತು ಒಂದೇ ಒಂದು ಮಾತನಾಡದೆ ಸಾಮಾನ್ಯ ಜನರನ್ನು ಪ್ರಚೋದಿಸುವುದಕ್ಕಾಗಿ 24 ಗಂಟೆ ದೇಶ, ಧರ್ಮ ಮತ್ತು ಇನ್ನೊಬ್ಬ ರಾಜಕಾರಣಿಗಳ ಮೇಲಿನ ವೈಯಕ್ತಿಕ ದಾಳಿ, ತೇಜೋವಧಿ ಇಂಥವುಗಳಿಂದ ನಾವು ಪ್ರಚೋದನೆಗೊಳಗಾಗುತ್ತಿದ್ದೇವೆ. ಅದು ನಿಲ್ಲಬೇಕು. ನಾವುಗಳೂ ಕೂಡ ದಿನನಿತ್ಯದ ರಾಜಕಾರಣದ ನಡುವೆಯೂ ಪರಸ್ಪರ ಗೌರವಿಸುತ್ತಾ ಆರೋಗ್ಯಕರ ವಾತಾವರಣವನ್ನ ನಿರ್ಮಿಸುವುದನ್ನ ಕಲಿಯಬೇಕಿದೆ. ಪ್ರಜಾಪ್ರಭುತ್ವದ ಆಶಯವನ್ನ ಎತ್ತಿ ಹಿಡಿಯಬೇಕಿದೆ. ಮುಖ್ಯವಾಗಿ ಪ್ರಜಾಪ್ರಭುತ್ವವನ್ನ ಉಳಿಸಬೇಕಿದೆ.